ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಆದರೆ ಯಾರೂ ಕೂಡ ಇವತ್ತಿಗೂ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಗಳನ್ನ ಮರ್ತೇ ಇಲ್ಲ. ಇವತ್ತಿಗೂ ನೆನಪಿಸ್ಕೊಂಡಿರ್ತಿರ್ತಾರೆ. ಯಾಕಂದರೆ ಇವತ್ತಿಗೂ ಕೂಡ ಆ ಬಿಗ್ ಬಾಸ್ ಸೀಸನ್ 10 ಯಾಕೆ ನೆನಪಿಸ್ಕೊಳ್ತಿದ್ದಾರೆ ಅಂದರೆ ಅಷ್ಟು ಮಟ್ಟಿಗೆ ಅವರು ಆವಾಗ ಸದ್ದು ಮಾಡಿದರು. ಸೊ ನಮ್ಮ ಜೊತೆ ಇದೀಗ ಸ್ನೇಹಿತವರಿದ್ದಾರೆ, ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ. ಸೊ ಅವ್ರನ್ನ ಮಾತನಾಡ್ಸೋಣ. ತುಂಬ ದಿನಗಳಾಯಿತು, ಅವರು ಕೂಡ ನಮಗೆ ಸಿಕ್ಕಿ. ಹಾಯ್ ಸ್ನೇಹಿತವರೇ, ಹೇಗಿದ್ದೀರಾ? ಥ್ಯಾಂಕ್ ಯು, ತುಂಬ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ಅಫ್ಕೋರ್ಸ್ ಹೌದು. ಈಗ ಬಿಗ್ ಬಾಸ್ ಬಗ್ಗೆ ಇವತ್ತು ಇಷ್ಟೊಂದು ಎಲ್ಲ ಕುಟುಂಬಗಳು ಸೇರಿ ನೋಡ್ತಿದೆ ಅಂತ ಅಂದರೆ ಅದಕ್ಕೆ ಕಾರಣನೇ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಗಳು. ಯಾಕಂದರೆ ನೀವು ಮಾಡಿದ ಸದ್ದು ಸೌಂಡು ಹಂಗಿರಲಿಲ್ಲ, ತುಂಬ ಜೋರಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಅಂದರೆ ಅದೇನೋ ಒಂದೊಂದು ಸೀಸನಲ್ಲಿ ಎಲ್ಲ ಕೂಡಿ ಬರುತ್ತೆ ಅನಿಸುತ್ತೆ. ಆ್ಯಂಡ್ ನನಗೆ ಈಗಲೂ ತುಂಬ ಜನ ಹೇಳ್ತಾರೆ ನಿಮ್ಮ ಸೀಸನ್ ಒಂಥರ ಸಿನಿಮಾ ಥರ ಇತ್ತು, ಅಲ್ಲಿ ಈ ಕಡೆ ಫೈಟ್ ನಡೀತಾ ಇರೋದು, ಈ ಕಡೆ ಇನ್ನೊಂದೇನೋ ಕಾಮಿಡಿ ನಡೀತಾ ಇರೋದು, ಅಂದರೆ ಒಂದು ಕಂಪ್ಲೀಟ್ ಸೀಸನ್ ಅಂತ. ತುಂಬ ಖುಷಿ ಆಗುತ್ತೆ. ಈಗ ಬೆಳಗ್ಗೆ ಯಾರೋ ಹೇಳಿದ್ರು ಅಂತ ಅನ್ಸುತ್ತೆ ನನಗೆ, ಮೇಡಮ್ ಬಿಗ್ ಬಾಸ್ ಸೀಸನ್ 10 ಥರ ಇಲ್ಲ ಅಲ್ವಾ ಈಗ ಬಿಗ್ ಬಾಸ್ ಸೀಸನ್ 12 ಅಂತ. ಸೊ ಆ ಥರ ಎವ್ರಿ ಪ್ರೋಮೋ ಸೂಪರ್ಬಾಗಿ ಇರ್ತಾಯಿತ್ತು, ನೋಡಬೇಕು ಕುತ್ಕೊಂಡು ಇವತ್ತೇನಾಗುತ್ತೆ, ಯಾರ್ಯಾರಿಗೆ ಫೈಟ್ ಆಗುತ್ತೆ ಅಂತ ಆ ಥರ ಇರ್ತಿತ್ತು. ಅಂದರೆ ನಿಮ್ಮ ಸೀಸನಿಂದನೇ ಒಂದಷ್ಟು ಟ್ರೋಲ್ಗಳಾಗಿರ್ಬೋದು, ಒಂದಷ್ಟು ಹೆಸರು ಕೊಡೋದಾಗಿರ್ಬೋದು ಎಲ್ಲ ಸ್ಟಾರ್ಟ್ ಆಗಿದ್ದು. ಹಾಗೆ ಆ ಸೀಸನ್ ಸ್ಪರ್ಧಿಗಳೇನಿದ್ದಾರೆ ಅವರೆಲ್ಲರೂ ತುಂಬ ಸ್ಪೋರ್ಟಿವ್ ಆಗಿ ಆಟ ಆಡಿದ್ರು. ತುಂಬ ಮೀಡಿಯಾ ಕೇಳೋ ಪ್ರಶ್ನೆಗಳಿಗೂ ಕೂಡ ತುಂಬ ಸ್ಪೋರ್ಟಿವ್ ಆಗಿ ಆನ್ಸರ್ ಕೂಡ ಮಾಡ್ತಿದ್ರು. ಯಾರು ಎಲ್ಲೂ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ, ನಮ್ಗೆ ಇದನ್ನು ಕೇಳಿದ್ರಿ ಅದನ್ನು ಕೇಳಿದ್ರಿ ಅಂತ ಹೇಳ್ಬಿಟ್ಟು ಸಖತ್ತಾಗಿ ತುಂಬ ಪಾಸಿಟಿವ್ ಆಗಿ ಸ್ಪೋರ್ಟಿವ್ ಆಗಿ ಆಟ ಆಡಿದ್ದು ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಗಳು ಅಂತ ಹೇಳ್ಬೋದು. ಮ್ಯಾಮ್ ಅಂದರೆ ನಾನು ಐ ಕಾಂಟ್ ಟಾಕ್ ಅಬೌಟ್ ಅದರ್ಸ್. ನಾನು ತುಂಬ ಬ್ಲೈಂಡಾಗಿ ಹೋಗಿದ್ದೆ. ಅಂದರೆ ನಾನು ಇನ್ನೂ ಇಂಡಸ್ಟ್ರಿಗೆ ತುಂಬ ಹೊಸಬ. ಅಂದರೆ 1 ವರ್ಷ ಆಗಿತ್ತು ನಾನು ಇಂಡಸ್ಟ್ರಿಗೆ ಬಂದು. ಸಡನ್ನಾಗಿ ಕಟ್ ಮಾಡಿದ್ರೆ ಬಿಗ್ ಬಾಸಲ್ಲಿದ್ದೀನಿ. ಸೊ ನಮಗೆ ಅಂದರೆ ತುಂಬ ಇದಿರಲಿಲ್ಲ, ಅಂದರೆ ಹಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ಒಂಥರ ಬ್ಲೈಂಡಾಗಿ ಆಡಿದ್ವಿ, ಬ್ಲೈಂಡಾಗಿ ಹೊರಗೆ ಬಂದ್ವಿ. ಸೊ ಪ್ರಾಬ್ಲಿ ಅದು ಇರ್ಬೋದು. ಆ ಒಂದು ಇನ್ನೋಸೆನ್ಸ್ ಒಂದೊಂದ್ಸತಿ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ತುಂಬ ನೋಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ತುಂಬ ಸೀಸನ್ ನೋಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ. ಅಂದರೆ ಒನ್ಸ್ ನೀವು ಆ ಮನೇಲಿ ಹೋದಾಗ ಅಲ್ಲಿ ಸಿಚುವೇಶನ್ಸ್ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಮಾಡಬೇಕು. ನೀವು ಮುಂಚೆನೇ ಜಡ್ಜ್ ಮಾಡ್ಕೊಂಡು ಹೋಗಿದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಬದಲಾಗಿದೆ ನಿಮ್ಮ ಲೈಫು ಬಿಗ್ ಬಾಸಿಂದ ಅಂತ? ಮ್ಯಾಮ್ ಅಂದರೆ ಲೈಫಲ್ಲಿ ಬಿಗ್ ಬಾಸ್ ನಿಮಗೆ ಯಾವ ಮೂಮೆಂಟಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಅರ್ಲಿ ಬಂತು. ಸೊ ನನಗೆ ಅಂದರೆ ನಿಮ್ಮೆಲ್ಲರ ಪರಿಚಯ ಆಗಿದ್ದಿರ್ಬೋದು, ಅಂದರೆ ಮೀಡಿಯಾ ಮುಂದೆ ಹೇಗೆ ಮಾತಾಡಬೇಕು ಇದೆಲ್ಲ ಕಲ್ತಿದ್ದು ನಾನು ಬಿಗ್ ಬಾಸ್ ಆದಮೇಲೆ. ಸೊ ನನಗೊಂಥರ ಟ್ರೈನಿಂಗ್ ಗ್ರೌಂಡ್ ಥರ ಇತ್ತು. ಅಂದರೆ ನನಗೆ ಶೋಬಿಸ್ಗೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅನ್ ಎಂಟ್ರಿ ಪಾಯಿಂಟ್. ಅಲ್ಲಿ ತನಕ ಸ್ನೇಹಿತ ಯಾರು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಹೇಗೆ ನೀವೆಲ್ಲ ಪರಿಚಯ ಆದರು, ನೀವೆಲ್ಲ ನಂಗೆ ಪರಿಚಯ ಆದ್ರಿ. ಸೊ ಇಟ್ಸ್ ಬಿನ್ ಆಲ್ಮೋಸ್ಟ್ ಲೈಕ್ ಅ ಟ್ರೈನಿಂಗ್ ಗ್ರೌಂಡ್. ಆ್ಯಂಡ್ ತುಂಬ ಮೆಚ್ಯೂರಿಟಿ ಹೇಳ್ಕೊಟ್ಟಿದೆ. ಲೈಫ್ನ ತುಂಬ ದೊಡ್ಡ ಪಾಠಗಳು ತುಂಬ ಬೇಗ ಕಲಿಸಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಸ್ಟೇಜ್.